ಬಾಲಿವುಡ್ ನಟಿ ಐಶ್ವರ್ಯ ರೈ ಬಚ್ಚನ್ 78ನೇ ಕಾನ್ಸ್ ಚಲನಚಿತ್ರೋತ್ಸವದ 2025ರ ಆವೃತ್ತಿಯಲ್ಲಿ ಸೀರೆ ಉಟ್ಟು ಮಿಂಚಿದ್ದಾರೆ. 2002ರಲ್ಲಿ ತಮ್ಮ ದೇವದಾಸ್ ಚಿತ್ರದ ಮೊದಲ ಪ್ರದರ್ಶನಕ್ಕಾಗಿ ಕಾನ್ಸ್ ಪಾದಾರ್ಪಣೆ ಮಾಡಿದ್ರು. ಇದೀಗ 23 ವರ್ಷಗಳ ಬಳಿಕ ತಮ್ಮ ರೆಡ್ ಕಾರ್ಪೆಟ್ ನೋಟವನ್ನ ಮರುಸೃಷ್ಟಿ ಮಾಡಿದ್ದಾರೆ. ಹೌದು, ಫ್ರಾನ್ಸ್ನ ಕಾನ್ ನಗರದಲ್ಲಿ ನಡೀತಾ ಇರತಕ್ಕಂಥ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಐಶ್ವರ್ಯ ಅವರು ಐವರಿ ಬಣ್ಣದ ಸೀರೆಯ ಜೊತೆಗೆ ಹಣೆಗೆ ಸಿಂಧೂರವನ್ನ ಕೂಡ ಧರಿಸಿದ್ರು. ಅಷ್ಟೇ ಅಲ್ಲದೆ ಸಿಂಧೂರ ಎದ್ದು ಕಾಣುವ ಹಾಗೆ ಹೇರ್ ಸ್ಟೈಲ್ ಕೂಡ ಮಾಡಿದ್ರು. ಇದು ಭಾರತ ಮತ್ತು ಪಾಕಿಸ್ತಾನದ ಮೇಲೆ ನಡೆಸಿದಂತಹ ಸಿಂಧೂರ ಕಾರ್ಯಾಚರಣೆಗೆ ತಮ್ಮಿಂದಲೂ ಕೂಡ ಬೆಂಬಲ ಸೂಚಿಸ್ತಾ ಇರುವಂತೆ ಐಶ್ವರ್ಯ ಕಾನ್ ಚಿತ್ರೋತ್ಸವದ ರೆಡ್ ಕಾರ್ಪೆಟ್ನಲ್ಲಿ ಹೆಜ್ಜೆ ಹಾಕಿದ್ದಾರೆ. ಇನ್ನು ಐಶ್ವರ್ಯ ಹಾಗೂ ಅಭಿಷೇಕ್ ಬಚ್ಚನ್ ದಾಂಪತ್ಯದಲ್ಲಿ ಬಿರುಕು ಮೂಡಿತ್ತು ಎನ್ನಲಾಗ್ತಾ ಇತ್ತು. ಆದರೆ ಐಶ್ವರ್ಯ ಅವರು ಕಾನ್ ಚಿತ್ರೋತ್ಸವದ ಮೂಲಕ ಆ ಗಾಸಿಪ್ಗಳಿಗೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಇನ್ನು ಈ ಕಾನ್ ಅಂತಾರಾಷ್ಟ್ರೀಯ ಚಿತ್ರೋತ್ಸವ 1 ವಾರಗಳ ಕಾಲ ನಡೆಯಲಿದ್ದು ಜಗತ್ತಿನ ಖ್ಯಾತ ನಟ ನಟಿಯರು ಮಾಡೆಲ್ಗಳು ಭಾಗವಹಿಸುತ್ತಾರೆ. ಈ ರೆಡ್ ಕಾರ್ಪೆಟ್ನಲ್ಲಿ ಹೆಜ್ಜೆ ಹಾಕುವುದು ಸೆಲೆಬ್ರಿಟಿಗಳಿಗೆ ಒಂದು ಆಸೆಯಾಗಿರುತ್ತೆ. ಸದ್ಯ ಐಶ್ವರ್ಯ ರೈ 23 ವರ್ಷಗಳ ಬಳಿಕ ಕಾನ್ ಚಿತ್ರೋತ್ಸವದಲ್ಲಿ ಭಾಗವಹಿಸುತ್ತಿರುವುದು ಅಭಿಮಾನಿಗಳಿಗೆ ಖುಷಿಯನ್ನ ದುಪ್ಪಟ್ಟು ಮಾಡಿದೆ.